ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ತನು ಮನು 29 ಕುಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬದನೆಕಾಯಲ್ಲಿ ಬಜ್ಜಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಬದನೆಕಾಯಿ ಬಜ್ಜಿನ ನಾವು ರೊಟ್ಟಿ, ಚಪಾತಿ, ಮುದ್ದೆ, ಅನ್ನ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು. ಈ ಸಿಂಪಲ್ ಬದನೆಕಾಯಿ ಬಜ್ಜಿ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ನೋಡ್ಕೊಂಬರೋಣ. ಬನ್ನಿ ಬನ್ನಿ ಬನ್ನಿ. ಈಗ ಈ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ಮೊದಲನೇದಾಗಿ ಬದನೆಕಾಯಿಗಳನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ನೀರಲ್ಲಿ ಹಾಕ್ಕೊಳ್ಳಿ, ಚೆಂದ ವಾಶ್ ಮಾಡ್ಕೊಳ್ಳಿ. ಈ ಥರ ವಾಶ್ ಮಾಡ್ಕೊಂಡಿದ್ದ ಬದನೆಕಾಯಿಗಳನ್ನ ಕಟ್ ಮಾಡಿಕೊಂಡು ಈ ಥರ ನೋಡಿ, ಇದು ಒಳ್ಳೆ ನೀರು, ಈ ನೀರಲ್ಲೇ ಹಾಕ್ಕೋಬೇಕು. ಈ ನೀರಲ್ಲೇ ಯಾಕೆ ಹಾಕಬೇಕು ಅಂದರೆ ಬೇಯಿಸ್ತೀವಿ. ಸೊ ಬೇರೆ ನೀರಿಗೆ ಹಾಕ್ಕೊಂಡು ಮತ್ತೆ ಅಲ್ಲಿಂದ ತೆಗೆದು ಈ ಥರ ನೀರಿಗೆ ಹಾಕ್ಕೊಂಡು ಮಾಡೋದಿನ್ನೇನು. ಕಟ್ ಮಾಡಿ ಡೈರೆಕ್ಟಾಗಿ ಈ ನೀರಿಗೆ ಹಾಕಿಬಿಟ್ರೆ ಇದನ್ನೇ ಒಲೆ ಮೇಲಿಟ್ಟು ಬೇಯಿಸೋದು ಫಸ್ಟು. ಓಕೆ, ಬದನೆಕಾಯಿ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇದೇ ನೀರಿಗೆ ಕಟ್ ಮಾಡಿ ಹಾಕ್ತೀನಿ. ಈಗ ಎಲ್ಲ ಬದನೆಕಾಯಿಗಳನ್ನು ಈಗ ಈ ಥರ ಬದನೆಕಾಯಿಗಳನ್ನು ಕಟ್ ಮಾಡ್ಕೋಬೇಕು. ನೋಡಿ, ನಿಮಗೆ ತೊಟ್ಟು ಕಂಪ್ಲೀಟಾಗಿ ಬೇಕಾದರೂ ತೆಗಿಬೋದು, ಅಥವಾ ನಮಗೆ ತೊಟ್ಟಿನಕ್ಕೆ ಇಷ್ಟ ಅಂತ ಹೇಳಿದೆ ತೊಟ್ಟನ್ನು ಬಿಟ್ಬಿಟ್ಟೆ ಕಟ್ ಮಾಡ್ಕೋಬೋದು. ನೋಡಿ, ತೊಟ್ಟು ಇಟ್ಕೊಂಡೇ ಈ ಥರ ಕಟ್ ಮಾಡ್ತಾಯಿದ್ದೀನಿ ನಾನು. ಹಿಂಗೆ ಕಟ್ ಮಾಡಿ ಈಗ ಮತ್ತೆ 4 ಭಾಗ, ಒಂದು ಬದನೆಕಾಯಲ್ಲಿ 4 ಭಾಗ ಕಟ್ ಮಾಡಿಕೊಂಡು ಈ ಥರ ಎಲ್ಲ ಬದನೆಕಾಯಿಗಳನ್ನು ಕಟ್ ಮಾಡಿ ಹಿಂಗೆ ತೆಗೆದು ನೀರಲ್ಲಿ ಹಾಕಿಬಿಡೋದು ಅಷ್ಟೇ. ಎಸ್, ನೋಡಿ, ಈ ಥರ ಎಲ್ಲ ಕಟ್ ಮಾಡ್ಕೊಳ್ಳೋದು, ದಪ್ಪಕ್ಕೆ ಅದರೊಳಗೆ ಹಾಕ್ಬಿಡೋದು ಇಷ್ಟೇ. ತೊಟ್ಟು ಬಲ್ತಿತ್ತು ಅಂದರೆ ತೆಗೆದುಬಿಡಿ, ತೊಟ್ಟೆನ ಹಾಕೋ ಅವಶ್ಯಕತೆ ಇಲ್ಲ. ಇದು ಸಣ್ಣ ಬದನೆಕಾಯಿ ಆಗಿರೋದ್ರಿಂದ ಹೀಗೇನೆ ದಪ್ಪಗೆ ಹಾಕ್ಬೋದು, 4 ಭಾಗ ಮಾಡಲೇಬೇಕಂತ ಏನೂ ಇಲ್ಲ. ಎಸ್, ಎಲ್ಲ ಕಟ್ ಮಾಡಿ ನೀರಲ್ಲಿ ಹಾಕ್ಬಿಡೋಣ. ನೋಡಿ, ಎಲ್ಲ ಬದನೆಕಾಯಿಗಳನ್ನು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಳ್ಳಿ, ಇದು ಮುಳುಗಬೇಕು. ಈ ಥರ ನೀರು ಹಾಕೋದಕ್ಕೆ ಬೇಕಲ್ವಾ, ಅದಕ್ಕೆ ದೊಡ್ಡ ಪಾತ್ರೆನೇ ತೊಗೊಳ್ಳಿ. ಈಗ ನೆಕ್ಸ್ಟು ಇದೇ ಪಾತ್ರೆಗೆ ನಾವು ಏನೇನೆಲ್ಲ ಹಾಕಬೇಕು ಬೇಯಿಸೋದಕ್ಕೆ ಅಂತ ನೋಡೋಣ. ಓಕೆ, ನೆಕ್ಸ್ಟು ಆಲೂಗಡ್ಡೆ ಸಿಪ್ಪೆ ತೆಗೆದುಬಿಟ್ಟು ಇದನ್ನು ಅಷ್ಟೇ ದಪ್ಪಕ್ಕೆ ಹೆಚ್ಚಿಬಿಟ್ಟು ಹಾಕೋದು. ಓಕೆ, ತೋರಿಸ್ತೀನಿ ಹೇಗೆ ಅಂತೇಳಿ. ಎಸ್, ಈಗ ನೋಡಿ, ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆದು ನಾನು ವಾಶ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ದಪ್ಪಕ್ಕೆ ಆಲೂಗಡ್ಡೆನ ಕಟ್ ಮಾಡಿಬಿಡಬೇಕು. ಎಸ್, ಈಗ ನೋಡಿ, ಕಟ್ ಮಾಡ್ತಾಯಿದ್ದೀನಿ ದಪ್ಪಕ್ಕೆ, ಹಿಂಗೆ ಇಷ್ಟೇ, ಇಷ್ಟು ದಪ್ಪ ಇದ್ದರೆ ಸಾಕು. ಎಸ್, ಈಗ ಆಲೂಗಡ್ಡೆನ ಕೂಡ ಅದೇ ನೀರಲ್ಲಿ ಹಾಕ್ತೀನಿ ಬೇಯಿಸೋದಕ್ಕೆ. ನೆಕ್ಸ್ಟ್ ಬಂದು ಟೊಮೆಟೊ. ನೀವು ಕಾಯಿ ಕೂಡ ತೊಗೋಬೋದು, ನಾನು ಕಾಯಿ ಇರಲಿಲ್ಲ, ಸೊ ಟೊಮೆಟೊ ಹಣ್ಣೇ ಹಾಕ್ತಾಯಿದ್ದೀನಿ. ಹಣ್ಣು ಕೂಡ ಹಾಕಬಹುದು, ಏನು ತೊಂದರೆ ಇಲ್ಲ. ಸೊ ಹಣ್ಣನ್ನೇ ಹಾಕ್ತಾಯಿದ್ದೀನಿ ನಾನು. ಇಷ್ಟೇ, ಇದನ್ನು ಹಿಂಗೆ ಕಟ್ ಮಾಡಿ. ಇದು ನೋಡಿ, ನಾನು ಲಾಸ್ಟಿಗೆ ಫುಲ್ ಕಟ್ ಮಾಡಿಲ್ಲ. ಓಕೆ, ಈ ಥರ ಹಿಂಗಾದರೆ ಇಮಿಡಿಯೇಟ್ ಕೈಗೆ ಸಿಗುತ್ತೆ ಟೊಮೆಟೊ. ಇದನ್ನು ರುಬ್ಬಕ್ಕೆ ಕೂಡ ಹಾಕಬೇಕು, ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ತಾ ಇದ್ದೀನಿ. ಎಸ್, ಹಿಂಗೆ ಇಷ್ಟೇ ನೋಡಿ, ಈ ಥರ ಇದನ್ನು ಕೂಡ ನೀರೊಳಗೆ ಹಾಕ್ತಾಯಿದ್ದೀವಿ. ನೋಡಪ್ಪ, ಹಿಂಗೆ ಹಾಕೋದು ಇಷ್ಟೇ. ನೆಕ್ಸ್ಟು ಏನು ಹಾಕೋದು ತೋರಿಸುವೆ. ನೆಕ್ಸ್ಟು ಹಸಿಮೆಣಸಿನ್ಕಾಯಿ ವಾಶ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಒಂದು 5 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಸ್, ಈಗ ಈರುಳ್ಳಿ ಒಂದು ಹಾಕ್ಬಿಡ್ಬೇಕು, ಅದು ಒಂದು ತೋರಿಸ್ತೀನಿ. ಎಸ್, ಇವಾಗ ಈರುಳ್ಳಿ ನೋಡಿ, ಚಿಕ್ಕದಾಗಿರೋ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಬೇಕಾಗುತ್ತೆ, ಸೊ ಅವಾಗ ದೊಡ್ಡದು ಹಾಕೋಣ ಅಂತೇಳಿ ಈಗ ಬೇಯಿಸೋದಕ್ಕೆ ಚಿಕ್ಕದು ತೊಗೊಂಡಿದ್ದೀನಿ. ಇದರಲ್ಲಿ 2 ಈ ಥರ 4 ಭಾಗ ದಪ್ಪನ ಕಟ್ ಮಾಡ್ತೀನಿ. ಈ ಥರ ಇದು ರುಬ್ಬೋದಕ್ಕೆ ಬೇಕು, ಹಾಗಾಗಿ ಈಸಿಯಾಗಿ ಸಿಗಲಿ ಅಂತೇಳಿ ಈ ಥರ ಕಟ್ ಮಾಡ್ತೀನಿ. ಟೊಮೆಟೊ ಮಾಡಿದ್ನಲ್ವ ಆ ಥರ. ಇದು ಒಂದು ಅದರಲ್ಲೇ ಬಿಡೋಕ್ಕೋಸ್ಕರ ಕಟ್ ಮಾಡ್ತಾ ಇರೋದು. ಸೊ ಇದನ್ನು ಹಿಂಗೆ ಕಟ್ ಮಾಡಿ 3 ಭಾಗ ಮಾಡಿಬಿಡ್ತೀನಿ. ಅದರಲ್ಲೇ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಬೆಂದಿರೋ ಈರುಳ್ಳಿ ಸಿಕ್ಕರೆ ಇನ್ನೂ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಸೊ ಇವನ್ನು ಹಾಕ್ಬಿಡ್ತೀನಿ ನೀರೊಳಗೆ. ಈಗ ಲಾಸ್ಟ್ ನೋಡಿ, ಕಡಲೆಕಾಳನ್ನು ಈ ಥರ ಎಲ್ಲ ನಾನು ಮೊಳಕೆ ಕಟ್ಟಿರೋ ಕಡಲೆಕಾಳು ಇತ್ತು, ಅದನ್ನೇ ತೊಗೊಂಡಿದ್ದೀನಿ. ನೀವು ಮೊಳಕೆ ಕಟ್ಟಲೇಬೇಕಂತೇನಿಲ್ಲ, ನಾರ್ಮಲ್ ಕಡಲೆಕಾಳನ್ನು ಕೂಡ ನೆನೆಸ್ಬಿಟ್ಟು ತೊಗೊಳ್ಬೋದು. ಎಸ್, ಈಗ ಈ ಕಡಲೆಕಾಳನ್ನು ನಾನು ವಾಶ್ ಮಾಡಿ ಅದರೊಳಗೆ ಹಾಕ್ತಾಯಿದ್ದೀನಿ. ಇವಾಗ ಬೇಯಿಸೋದಕ್ಕೆ ಇಟ್ಟಿದ್ದೇವೆ, ಚೆನ್ನಾಗಿ ಬೇಯಲಿ. ತುಂಬ ಹೊತ್ತೇನು ಟೈಮ್ ತೊಗೊಳ್ಳೋದಿಲ್ಲ, ಬೇಗನೆ ಬೇಯುತ್ತೆ. ಇವಾಗ ಎಲ್ಲ ಬೆಂದಿತ್ತು, ಅದರಿಂದ ಮೆಣಸಿನ್ಕಾಯಿ, ನೀರುಳ್ಳಿ, ಟೊಮೆಟೊ ತಗೊಂಡಿದ್ದೀನಿ ರುಬ್ಬೋದಕ್ಕೋಸ್ಕರ. ನೋಡಿ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಬೇಯಿಸಿದ್ವಲ್ಲ ಅದು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಇಷ್ಟನ್ನು ನಾವು ಈಗ ರುಬ್ಕೋಬೇಕು. ಎಲ್ಲನೂ ರುಬ್ಬೋದಕ್ಕೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಂಬಾರು ಪೌಡರ್. ಈ ಒಂದು ಸಾಂಬಾರು ಪೌಡರ್ ರೆಸಿಪಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಲಿಂಕಲ್ಲಿ ಕೂಡ ಹಾಕ್ತೀನಿ. ಆ್ಯಂಡ್ ನೋಡಿ, ಐ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದು ಹುಚ್ಚೆಳ್ಳು ಪುಡಿ, ಇದನ್ನು ಕೂಡ ನಾನು ಈ ರೆಸಿಪಿಯನ್ನು ಅಪ್ಲೋಡ್ ಮಾಡಿದ್ದೀನಿ. ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕ್ತೀನಿ, ಐ ಕಾರ್ಡಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ನೋಡಿ, 2 ಸ್ಪೂನ್ ಹಾಕ್ತಾಯಿದ್ದೀನಿ ಹುಚ್ಚೆಳ್ಳು ಪುಡಿ. ನೋಡಿ, ಇದು ಕಡಲೆಕಾಳು ಹಾಕಿ ಮಾಡೋದಕ್ಕೆ ಈ ಥರ ಜೀರಿಗೆ, ಸಾಂಬಾರು ಪೌಡ್ರು ಮತ್ತು ಹುಚ್ಚೆಳ್ಳು ಪುಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ನೀವು ಕಡಲೆಕಾಳನ್ನು ಹಾಕ್ದೇನೂ ಮಾಡ್ಬೋದು. ಕಡಲೆಕಾಳು ಹಾಕ್ದಲ್ಲೇ ಮಾಡಿದರೆ ಅದಕ್ಕೆ ಜೀರಿಗೆ, ಶೇಂಗಾ ಬೀಜ ಮತ್ತು ಕಡಲೆ ಇಷ್ಟನ್ನು ಮಾತ್ರ ಹಾಕಬೇಕು. ಹುಚ್ಚೆಳ್ಳು ಪುಡಿ, ಸಾಂಬಾರು ಪೌಡ್ರು ಸ್ಕಿಪ್ ಮಾಡಬೇಕು ಅಷ್ಟೇ. ಓಕೆ, ಎಸ್, ಬನ್ನಿ ಇದನ್ನು ರುಬ್ಕೊಂಡು ಬರೋಣ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕೋದಕ್ಕೆ ಒಂದು ಪಾತ್ರೆ ಇಡೋದು, ಆನಂತರ ಸ್ವಲ್ಪ ಎಣ್ಣೆ ಹಾಕೋದು, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ. ಸಾಸಿವೆ ಚಿಟಪಟ ಅನ್ಬೇಕಾದ್ರೆ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಕರಿಬೇವು.
ಇದನ್ನು ಹಾಕಿ ಈ ಥರ ಮಿಕ್ಸ್ ಮಾಡೋದು. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆದಮೇಲೆ ರುಬ್ಬಿರುವಂತಹ ಮಿಶ್ರಣವನ್ನು ಇದಕ್ಕೆ ಹಾಕೋಣ. ಎಸ್, ಮಿಕ್ಸಿ ಜಾರನ್ನು ಕೂಡ ನೀರು ಹಾಕಿ ತೊಳ್ಕೊಂಡು ಉಳಿದಿದ್ದ ಖಾರನೂ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದೇ ಟೈಮಲ್ಲಿ ನೋಡಿ ಬದನೆಕಾಯಿ ಬೇಯಿಸ್ಕೊಂಡಿದ್ದು ನೀರಿತ್ತಲ್ಲ, ಅದು ಬಸ್ಕೊಂಡಿದ್ದೆ, ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಹಿಂಗೆ ಮಿಕ್ಸ್ ಮಾಡಿಬಿಡೋದು. ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಇದು ಚೆನ್ನಾಗಿ ಕುದ್ದ ಮೇಲೆ ಬೇಯಿಸಿಟ್ಕೊಂಡಿರೋ ತರಕಾರಿಗಳನ್ನೆಲ್ಲ ಹಾಕೋದು. ಇಷ್ಟೊತ್ತು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ, ಈಗ ಹೈ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ ಅದು ಕುದಿಯೋದಕ್ಕೆ. ಈಗ ಕುದೀತಾ ಇದೆ. ಈ ಟೈಮಲ್ಲಿ ಬದನೆಕಾಯಿನ ನೋಡಿ ಹಿಂಗೊಂದ್ಸರಿ ಹಿಂಗೆ ಅನ್ಬೇಕು, ಹಿಂಗೆ ಹಾಕಬೇಕು ಅಷ್ಟೇ. ತುಂಬ ಹೆಚ್ಕೋದಲ್ಲ ನೋಡಿ, ಜಸ್ಟ್ ಹಿಂಗೆ ಅನ್ನೋದು, ಹಿಂಗೆ ಪ್ರೆಸ್ ಮಾಡಿಬಿಟ್ಟು ಈ ಥರ ಹಾಕಬೇಕು. ಈ ಥರ ಹಾಕಿದರೆ ಚೆನ್ನಾಗಿರುತ್ತೆ, ಅದೊಂಥರ ನೋಡೋಕ್ಕೂ ಚೆಂದ, ಏನೋ ಒಂಥರ ಸೂಪರಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿ ಬರುತ್ತೆ. ನೋಡಿ ಹಿಂಗೆ ಇಟ್ಕೊಳ್ಳೋದಪ್ಪ, ಹಿಂಗೆ ಹಿಂಗೆ ಅನ್ನೋದಪ್ಪ, ಹಿಂಗೆ ಹಾಕೋದಪ್ಪ ಅಷ್ಟೇ. ಇನ್ನು ಉಳಿದಿದ್ದೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಕಡಲೆಕಾಳು ಅದೆಲ್ಲ ಇತ್ತಲ್ವ ಸಪ್ರೇಟ್ ಮಾಡ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ. ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕು. ಈಗ ನೋಡೋಕೆ ಒಂದು ಸ್ವಲ್ಪ ತೆಳ್ಳಗಿದೆ ಅಂತ ಫೀಲ್ ಆಗ್ತಾಯಿದೆ ಅಲ್ವಾ, ಇದು ಚೆನ್ನಾಗಿ ಕುದ್ದ ಮೇಲೆ ಗಟ್ಟಿ ಆಗುತ್ತೆ. ಓಕೆ, ಕುದೀಲಿ. ಎಸ್, ನೋಡಿ ಕುದೀತಾ ಇದೆ. ಮುಂಚೆಗಿಂತ ಸ್ವಲ್ಪ ತಿಕ್ಕಾಗಿದೆ ಅಲ್ವಾ ಇವಾಗ ಇದು ಬಜ್ಜಿ. ಎಸ್, ಇದಿನ್ನೂ ನಾವು ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಮುದ್ದೆ ಊಟ ಮಾಡೋದಕ್ಕೆ ಸ್ವಲ್ಪ ಈ ಥರ ತೆಳ್ಳಗಿದ್ರೆ ಚೆನ್ನಾಗೆ. ನೀವು ರೊಟ್ಟಿ ಚಪಾತಿ ಅದಕ್ಕೆಲ್ಲ ಇನ್ನೂ ಸ್ವಲ್ಪ ಗಟ್ಟಿಗೂ ಮಾಡ್ಕೋಬೋದು. ಈ ಥರ ಇದ್ರೂ ನಡೆಯುತ್ತೆ. ಇದು ಇನ್ನೂ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ, ಯಾಕಂದರೆ ಕಾಯಿ ಎಲ್ಲ ಹಾಕಿರ್ತೀವಿ, ನಂತರ ಹುಚ್ಚೆಳ್ಳು ಪುಡಿ ಹಾಕಿದ್ದೀವಿ, ಹಂಗಾಗಿ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ತಣ್ಣಗಾದಂಗೆ ಗಟ್ಟಿ ಆಗುತ್ತೆ. ಸೊ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲೇ ಮಾಡ್ಕೊಂಡಿದ್ದೀನಿ ನಾನು. ಈಗ ಮುದ್ದೆ ಮಾಡ್ತಾ ಇದ್ದೀನಿ ಇದಕ್ಕೆ, ಹಾಗಾಗಿ ಸ್ವಲ್ಪ ತೆಳ್ಳಗಿರಲಿ ಅಂತಲೇ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ದೀನಿ. ಇದು ಇನ್ನೂ ತಿಕ್ಕಾಗುತ್ತೆ, ಅಂದರೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಎಸ್, ಈ ಸ್ಟೇಜಲ್ಲಿ ನೀವು ಉಪ್ಪು ಕಡಿಮೆ ಆಗಿದೆಯಾ ಇಲ್ವಾ ಹೇಗೆ ಅಂತೇಳಿ ಟೇಸ್ಟ್ ನೋಡ್ಕೋಬೋದು. ಕಡಿಮೆ ಆಗಿತ್ತು ಅಂದರೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಕುದಿಸ್ಬಿಟ್ರೆ ಮುಗಿದೋಗುತ್ತೆ. ಎಸ್, ಈಗ ಆಯಿತು. ನಾನೀಗ ಆಫ್ ಮಾಡ್ತಾ ಇದ್ದೀನಿ. ಎಸ್, ಮುಗೀತು. ಸೂಪರಾಗಿರುತ್ತೆ. ಡನ್. ನೋಡಿದ್ರಲ್ಲ ಬದನೆಕಾಯಿ ಬಜ್ಜಿ ರೆಸಿಪಿ ಹೇಗಾಗಿದೆ ಅಂತ ಹೇಳಿ. ಎಸ್, ಈ ರೆಸಿಪಿಯನ್ನು ದಯವಿಟ್ಟು ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಹೇಗಾಗಿತ್ತು ಅಂತೇಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಪ್ಪ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ಇನ್ನೊಂದು ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ.